Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅದರಿಂದ ದೇವರ ಜೊತೆ ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ ಇದೆ. ದೇವರ ಜೊತೆ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವ್ರೆ, ಅಲ್ಲಿ ಏನೋ ಕುರಿ ಹೊಡೆದೋ ಕೋಳಿ ಹೊಡೆದೋ ಕೋಣ ಹೊಡೆದೋ ಅಂತ ಹೇಳಿದ್ರಲ್ಲ, ಆ ದೇವರ ಕಣ್ಣು ಬಿದ್ರೀಗ. ಇದಕ್ಕೆ ಹೇಳಿದ್ದೀವಿ ಪದ, ಇದನ್ನ ಕೂಡಲ ಸಂಗಮಂದು ವಚನ. ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳವ್ರೆ ನಮ್ಮಲ್ಲಿ ಇದು ಯಾವುದು ನಡೆಯಲ್ಲ ಅಂತ ಹೇಳಿ. ಚೀಮಾರಿನೂ ಹಾಕಿರೋದು ಅಷ್ಟೇ ಅಲ್ಲ, ಆ ಮಂತ್ರಿಗೆ ಹೇಳ್ತೀನಿ, ಉಪಮುಖ್ಯಮಂತ್ರಿಗೆ, ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರು ನಿಮ್ಮ ಮುಂದೆ ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ. ಇವತ್ತು ಪಾಪ ಅದೆಂಥವು SITಗಳಿಗೆ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ, ಇದಕ್ಕೂ ಒಂದು SIT ಮಾಡೋಕ್ಕೆ ಏನಾಗೈತೆ ಅವರಿಗೆ? ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವ್ರ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ. ನಾನು ಅಲ್ಲೆಲ್ಲ ಪಾಪ ಹೇಳೋರು ಅದನ್ನ ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತ ಹೇಳಿ ಹೇಳ್ಕೊಂಡವ್ರೆ. ಪಾಪ ನೀವು ಪತ್ರಿಕೆಯಲ್ಲಿ ನಾನವತ್ತು ಈ ಕಬಿನಿ ಹಿನ್ನೀರಿನ ಒಂದು ರೆಸಾರ್ಟ್ಗೆ ಹೋದರೆ ಕೆಲವು ಪತ್ರಿಕೆಯಲ್ಲಿ ಅದು ಏನಾಗಿತ್ತು, TV ಗಳಲ್ಲಿ ಕೇರಳ ಹೋದರು ಅಂತ ಬಂದ್ಬಿಡ್ತು. ನಾನು ನೋಡಿದೆ ವಯನಾಡಿಗೆ ಹೋಗೋರೆ ಅಂತ ಕೇರಳಗೆ ಅಂತಲೇ. ಅದು ಪಾಪ ನಾನು ಕೇರಳಗೆ ಹೋಗಿರೋದು ಇದೆಂಥದ್ದು ಮಾಟ ಮಂತ್ರ ಮಾಡ್ಸೋಕೆ ಹೋಗಿ, ನಾನು ಕೇರಳಗೆ ಹೋಗಿ ಮಾಟ ಮಂತ್ರ ಮಾಡ್ಸೋಕೆ, ಇದೆಲ್ಲ ಇವ್ರಿಗೆ ಸೇರಿರೋದಿದ್ದು ಇವೆಲ್ಲ. ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆಯಲ್ಲಿ ಒಂದು 3 ದಿವಸ ಆರಾಮಾಗಿ ಅವನ ಜೊತೆಯಲ್ಲಿ ಕಾಲ ಕಳೆಯೋಣ ಅಂತ ಹೇಳಿ ನಾನು ಹೋದರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಆಪಾದನೆ ನಮ್ಮ ಮೇಲೆ. ಇವತ್ತು ಹೋಗಲಿ ಬೇರೆ ಕಡೆ ಏನಾಗಿದೆ ಅಂತೇನೋ ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರಲ್ಲ. ಸರ್ಕಾರದಲ್ಲಿ ಇಷ್ಟು ಗೂಢಾಚಾರ್ಯ ಸಂಸ್ಥೆ ಇಲ್ವಾ, ಇಂಟೆಲಿಜೆನ್ಸು? ಅಯ್ಯೋ, ಅದಕ್ಕೆ ರಾತ್ರಿ 10 ಗಂಟೆಯಲ್ಲಿ ಇಂಟೆಲಿಜೆನ್ಸ್ನವ್ರು ಒಂದು ಕಡೆ, PMO ನಮ್ಮ ಇದು ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ, ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದು ಮುಖ್ಯಮಂತ್ರಿಗಳು. ಅದು ಯಾಕೆ ಆಮೇಲೆ ಗೊತ್ತಾಯಿತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿದ್ದೀನಿ ಅಂತ. ಅವ್ರು ನಮ್ಮನ್ನೇ ಉದ್ದೇಶ ಹೇಳಿರೋದಲ್ವ, ಅದು ಹೆಸರು ಹೇಳಿಲ್ಲ. ಅದು ಅವ್ರು ತಮ್ಮ ಮಾರನೇ ದಿವಸ ಕ್ಲಾರಿಫಿಕೇಶನ್ ಬೇರೆ ಕೊಟ್ರಲ್ಲ. ಏನು ಹೇಳಿದ್ರು ಅವರು? ಈ ರಾಜ್ಯದಲ್ಲಿ ಒಂದು ಕುಟುಂಬ ಇವತ್ತು ಎಲ್ಲ ಮುಗಿಬೇಕು, ನಾವು ಒಬ್ಬರೇ ಉಳಿಬೇಕು ಅಂತಕ್ಕಂಥ ಒಂದು ಕುಟುಂಬ ಇದೆ ಇಲ್ಲಿ ಅಂದ್ರಲ್ಲ. ಅವ್ರು ಸದಾಕಾಲ ಅದು ನೆನೆಸ್ಕೊಳ್ಳೋದು ನಮ್ಮನೇ ಅಲ್ವಾ. ಆಮೇಲೆ ಅದಕ್ಕೆ ಕೆಲವು ಚಾನಲ್ಗಳಲ್ಲಿ ಅರ್ಧ ಗಂಟೆ ಸ್ಪೆಷಲ್ ಪ್ರೋಗ್ರಾಮ್ಗಳು ಬೇರೆ ಅವತ್ತು, ಅವೆಂಥವು ಬಾಯಿ ತಕ್ಕೊಂಡಿರೋ ಇದು ಬಣ್ಣದಿದು ಇದೆಲ್ಲ ತೋರಿಸ್ಬಿಟ್ಟು ಅರ್ಧ ಗಂಟೆ ಅದು ಬೇರೆ ಒಂದು 3-4 ಚಾನಲ್ಗಳಲ್ಲಿ ಸ್ಪೆಷಲ್ ಆರ್ಟಿಕಲ್ ಬೇರೆ ಒಂದು. ಯಾರ್ದು ಏನು ತಪ್ಪು? ಯಾರು ತಪ್ಪಾಗಿ ಅರ್ಥೈಸಿದ್ರು? ಮಾಧ್ಯಮಗಳು ತಪ್ಪಾಗಿ ಅರ್ಥೈಸಿದ್ರು ಅಂತಲ್ಲ, ಅವ್ರು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೇಕಲ್ಲ. ಆಯ್ತಲ್ವೇ ಆ ಸಮೀಪದಲ್ಲೂ ಒಂದು ಇವತ್ತಿನ ಕಾನೂನು ಇರ್ತಕ್ಕಂಥದ್ದು. ಆ ರೀತಿ ಕೋಣ ಬಲಿ ಕೊಡೋದು, ಹಂದಿ ಬಲಿ ಕೊಡೋದು, ಈ ಕುರಿ ಬಲಿ ಕೊಡೋದ್ರ ಮುಖಾಂತರ ಯಾರನ್ನಾದರೂ ನಾಶ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಏನಾದ್ರು ಮಾಹಿತಿ ಬಂದಾಗ ಈ ಸರ್ಕಾರ ಜವಾಬ್ದಾರಿ ಅಲ್ವ ಆ್ಯಕ್ಷನ್ ತಗೊಳ್ಳೋದು. ಅವ್ರಿಗೆ ಆ ಮಾಹಿತಿ ಹೇಳಿದ್ದಾರೆ, ಸ್ಪಷ್ಟವಾದ ಮಾಹಿತಿ ಇದೆ ಎಂದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಷನ್ ತಗೋಬೇಕು ಬೇಡವು? ಉದ್ದೇಶ ಅಷ್ಟೇ, ಜನಗಳಲ್ಲಿ ಈ ಕುಟುಂಬವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅನ್ನೋದು ಪಾಪ ಒದಾಡ್ತಾವ್ರೆ, ಶ್ರಮ ಪಡ್ತಾವ್ರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಂತೇಳಿ ಆರೋಪ ಇವತ್ತು ಹೊತ್ಕೊಂಡಿರೋದಕ್ಕೆ ಎಂಟೈರ್ ದೇವೇಗೌಡರು ಕುಟುಂಬನೇ ನಾಶ ಮಾಡಬೇಕು ಅಂತೇಳಿ ನಡೀತಾ ಇಲ್ವಾ? ಇದು ಮುಂದುವರೆದ ಭಾಗ ಅಷ್ಟೇ. ಇದು ನಡೀತಾ ಇದೆ, ಮುಗಿಸ್ಲೇಬೇಕು ದೇವೇಗೌಡರ ಕುಟುಂಬ. ಯಾಕೆಂದರೆ ಇಲ್ಲಿ ಯಾವಾಗ BJP JDSನ ಹೊಂದಾಣಿಕೆ ಆಯಿತು,
ಅವತ್ತೇ ಅವ್ರಿಗೆ ಬಂತು ತೀರ್ಮಾನ. ಅವರೇನು 20 ಸೀಟ್ ಗೆಲ್ತೀವಿ 22 ಸೀಟ್ ಗೆಲ್ತೀವಿ ಅಂತ ಇದ್ರಲ್ಲ ಮೇಲೆ ಭ್ರಮಾಲೋಕದಲ್ಲಿ, ಅದು ಸಂಪೂರ್ಣವಾಗಿ BJP JDSನ ಹೊಂದಾಣಿಕೆ ಕರ್ನಾಟಕದಲ್ಲಿ ಅವರ ಮುಂದಿನ ರಾಜಕೀಯದ ಭವಿಷ್ಯಕ್ಕೆ ಮಾರ್ಕ ಆಗ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಬಂದೋಯ್ತಲ್ಲಿ. ಪಾಪ ಏನೇನೋ ಆಸೆಗಳು ಇಟ್ಕೊಂಡಿದ್ರು. ನಾವು BJP ಜೊತೆ ಹೊಂದಾಣಿಕೆ ಆಗಿದೆ ಅಂತಿದ್ದಂಗೆ, ಯಾಕೆಂದರೆ JDS ಮುಗಿಸ್ಬೇಕು ಅನ್ನೋದೇ ಅಲ್ವೇ ಅವ್ರದ್ದು. 10 ಜನ ರೆಡಿ ಅವರೇ, 12 ಜನ ರೆಡಿ ಅವರೇ ಹೇಳ್ಕೊಂಡೇ ಬರ್ತಾಯಿದ್ರು. ಇದು ಯಾವಾಗ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಇವತ್ತು JDSನ BJPಯ ಕಾಂಬಿನೇಷನ್ನಲ್ಲಿ ಕಾಂಗ್ರೆಸ್ಸು 3ಕ್ಕೋ 4ಕ್ಕೋ 5ಕ್ಕೋ ಇಳಿತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಅಲ್ಲಿಂದ ಇದು ಪ್ರಾರಂಭ ಆಗಿದೆ. ನೋಡೋಣ ಇದು ಎಲ್ಲಿಗೆ ಹೋಗ್ತದೆ. ಏಕೆಂದರೆ ರಾಜರಾಜೇಶ್ವರ ದೇವ್ರನ್ನ ಈ ಒಂದು ಕುರಿ ಕೋಳಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ದೇವ್ರನ್ನ, ಅದೇನೋ ಹೇಳಿದ್ರಲ್ಲ, ನನಗೆ ಕಾಯಕ್ಕೊಬ್ಬ ಶಕ್ತಿ ಮೇಲಿದೆ ಅಂತೇಳಿ. ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ, ಅದೇ ಥರ ನಾವು ಒಂದು ಶಕ್ತಿ ದೇವ್ರು ನಂಪರ್ ಹೋಗೋವನೇ. ಆ ದೇವರಿಗೆ ಬಿಡ್ತೀನಿ, ರಾಜರಾಜೇಶ್ವರ ಟೆಂಪಲ್ಗೆ ನಾನು ಹೋಗಿ ಬಂದಿದ್ದೇನೆ. ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು. ಆ ದೇವರಿಗೆ ಬಿಡ್ತೀನಿ. ಆ ದೇವ್ರನ್ನ ಇವತ್ತು ಕೋಣ ಹಂದಿ ಬಲಿ ತಗೊಳ್ಳೋದು, ಅದು ಎಂಥದೋ ನಾರಿಗೆ ಇರೋದು ಬಿಟ್ಟು ಅದು ಯಾವುದಪ್ಪ ಅಲ್ಲ ಥರ ಚಿತ್ರ ನೋಡಿಲ್ಲ ನಾನು ಹೋದಾಗ, ತೋರಿಸ್ಬಿಟ್ಟೆಲ್ಲ ಬಂತಲ್ಲ ಟಿ ವಿಗಳಲ್ಲಿ. ಆ ದೇವರೇ ಅವರಿಗೆ ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.